ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ವತಿಯಿಂದ ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಸಹಾಯಕಿಯರ ಹುದ್ದೆಗಳಿಗೆ ನೇಮಕಾತಿಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ಒಂದು ಟಾಪಿಕ್ ಬಗ್ಗೆ ಸಾಕಷ್ಟು ವಿಡಿಯೋಗಳನ್ನು ಸಾಕಷ್ಟು ಜಿಲ್ಲೆಗಳಿಗೆ ಕಾಲ್ಫರ್ ಮಾಡಿದಾಗ ನಾನು ತಿಳಿಸ್ಕೊಟ್ಟಿದ್ದೀನಿ. ಸೊ ಈ ವಿಡಿಯೋದಲ್ಲಿ ಕೂಡ ನಾನು ಒಂದು ಜಿಲ್ಲೆಗೆ 17/8/2024 ಅಧಿಕೃತವಾಗಿ ಜಿಲ್ಲೆಯಿಂದ ನೇಮಕಾತಿಯನ್ನು ಕರೆದಿದ್ದಾರೆ. ಸೊ ಅದು ಯಾವ ಜಿಲ್ಲೆ ಮತ್ತು ಯಾವೆಲ್ಲ ತಾಲೂಕುಗಳಿಗೆ ಎಷ್ಟೆಲ್ಲ ವೇಕೆನ್ಸಿಗಳಿದ್ದಾವೆ ಅಂತ ಮುಂತಾದ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಯಾರೆಲ್ಲ ಇದೇ ಮೊದಲು ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಈ ಒಂದು ವಿಡಿಯೋದಲ್ಲಿ ಪರ್ಟಿಕ್ಯುಲರ್ ಆಗಿ ಒಂದು ಡಿಸ್ಟಿಕ್ ಅಂತ ನಾನು ನೋಡೋದಾದರೆ ನಾವು ಗದಗ ಜಿಲ್ಲೆಯ ಒಂದು ನೇಮಕಾತಿಯ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನೀವು ಬಳಸ್ತಕ್ಕಂಥ ಯಾವುದಾದ್ರೂ ಒಂದು ಬ್ರೌಸರಲ್ಲಿ ಗದಗ ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಇಲ್ಲಿ. ಸೊ ಮಾಡ್ಕೊಂಡ ನಂತರ ಇಲ್ಲಿ ಗದಗ ಜಿಲ್ಲೆ ಅಂತ ಬರುತ್ತಲ್ಲ, ಗದಗ ಡಿಸ್ಟಿಕ್ಕು, ಅದರ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಬೇಕು. ಸೊ ಇದೇ ರೀತಿಯಾಗಿ ನೀವು ಬೇರೆ ಬೇರೆ ಜಿಲ್ಲೆಯವರು ನೀವು ನಿಮ್ಮ ಜಿಲ್ಲೆಯಲ್ಲಿ ಹೋಗಿ ಈ ಥರ ಒಂದು ವೆಬ್ಸೈಟ್ಗೆ ವಿಸಿಟ್ ಮಾಡಿದಾಗ ಸೊ ಆ ನಿಮ್ಮ ಜಿಲ್ಲೆಯಲ್ಲಿ ವೇಕೆನ್ಸಿ ಏನಾದರೂ ಕರೆದಿದ್ರೆ, ಆನ್ಲೈನ್ ಅರ್ಜಿಗಳನ್ನು ಕರೆದಿದ್ರೆ ಅಲ್ಲಿ ನಿಮ್ಗೆ ಕಾಣಿಸುತ್ತೆ. ಸೊ ಈ ರೀತಿಯಾಗಿ ನೀವು ಗದಗ ಡಿಸ್ಟಿಕ್ನ ಒಂದು ವೆಬ್ಸೈಟಿಗೆ ಹೋದಾಗ ಇಲ್ಲಿ ನಿಮ್ಗೆ ಕಾಣಿಸುತ್ತೆ, ಇಲ್ಲಿ ಗದಗ ಜಿಲ್ಲೆಯ ಗದಗ, ರೋಣ, ಶಿರಹಟ್ಟಿ ತಾಲೂಕಿನಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಅಂಗನವಾಡಿ ಸಹಾಯಕಿಯರ ಹುದ್ದೆಗಳಿಗೆ ನೇಮಕಾತಿ ಅಂತ ಇದೆಯಲ್ಲ ಇಲ್ಲಿ. ಸೊ ಅದರ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಿಕೊಂಡ್ರೆ ಈ ಥರ ಒಂದು ಪೇಜ್ ನಮ್ಗೆ ಕಾಣಿಸುತ್ತೆ. ನೆಕ್ಸ್ಟು ಇಲ್ಲಿ ಸೆಕೆಂಡ್ ಆಪ್ಷನ್ ಇದೆಯಲ್ಲ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಗದಗ ಜಿಲ್ಲೆಯ ಗದಗ, ರೋಣ, ಶಿರಹಟ್ಟಿ ತಾಲೂಕಿನಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಸಹಾಯಕಿಯರ ಹುದ್ದೆಗಳ ನೇಮಕಾತಿ ಅಂತ. ಸೊ ಈ ಕಡೆಗೆ ಶೀರ್ಷಿಕೆ ಅಡಿಯೊಳಗೆ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆಯಲ್ಲ. ಸೊ ಇಲ್ಲಿ ಕ್ಲಿಕ್ ಮಾಡಿದರೆ ನೀವು ಡೈರೆಕ್ಟಾಗಿ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಈ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ಎರಡನೇ ಆಪ್ಷನ್ ಈವೆಂಟ್ ಕ್ಯಾಲೆಂಡರ್ ಅಂತ ಇದೆಯಲ್ಲ, ಅದರ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಳ್ರಿ ಇಲ್ಲಿ. ಸೊ ಮಾಡ್ಕೊಂಡ ನಂತರ ಆ ಒಂದು ಗದಗ ಜಿಲ್ಲೆಗೆ ಸಂಬಂಧಿಸಿದಂತಹ ಅಂಗನವಾಡಿ ಶಿಕ್ಷಕಿ ಮತ್ತು ಸಹಾಯಕಿಯರ ನೇಮಕಾತಿಗೆ ಅರ್ಜಿಯನ್ನು, ಆನ್ಲೈನ್ ಅರ್ಜಿಯನ್ನು ಯಾವ ದಿನಾಂಕದಿಂದ ಪ್ರಾರಂಭ ಮಾಡ್ತಾರೆ ಅಂತ ನಾವು ನೋಡೋದಾದರೆ 17/8/2024 ಪ್ರಾರಂಭ ಆಗಿದೆ. 17/8/2024 ಪ್ರಾರಂಭವಾಗಿದೆ. ಇದರ ಕೊನೆಯ ದಿನಾಂಕ ನಾವು ನೋಡೋದಾದರೆ ಅರ್ಜಿ ಸಲ್ಲಿಸಲಿಕ್ಕೆ 17/9/2024, ಅಂದರೆ ಬರೋಬ್ಬರಿ 1 ತಿಂಗಳ ಕಾಲಾವಕಾಶ ಇದೆ. ಎಲ್ಲ ಅಭ್ಯರ್ಥಿಗಳು ಇದರ ಒಂದು ಸದುಪಯೋಗವನ್ನು ನೀವು ಪಡಿಸ್ಕೊಳ್ಬೇಕು. ಹಾಗೆ ಇಲ್ಲಿ ಅರ್ಜಿ ಹಾಕಿದ ನಂತರ 20/9/2024 ಆಯ್ಕೆ ಸಮಿತಿ ಸದಸ್ಯರು ಮತ್ತು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳಿಂದ ಸ್ವೀಕರಿಸಲಾದಂತಹ ಅರ್ಜಿಗಳ ಪರಿಶೀಲನೆಯನ್ನು 20ನೇ ತಾರೀಕು ಸೆಪ್ಟೆಂಬರ್ ತಿಂಗಳಲ್ಲಿ ಮಾಡ್ತಾರೆ. ಅರ್ಹರಾದ ಅಭ್ಯರ್ಥಿಗಳ ಪಟ್ಟಿಯನ್ನು ಆಯ್ಕೆ ಸಮಿತಿಯಿಂದ ಅನುಮೋದನೆಯನ್ನು ಪಡೆದು ಅಲ್ಲಿ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸ್ತಾರೆ. ಸೊ ನೀವು ಮೊದಲು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಿ ತದನಂತರ ಅದನ್ನು ನೀವು ನೋಟಿಫಿಕೇಷನಲ್ಲಿ ಸಿಗುತ್ತೆ ಏನೇನು ಮಾಡಬೇಕು ಪ್ರೋಸೆಸ್ ಅಂತ. ಸೊ ನೀವು ಅದನ್ನು ನೆಕ್ಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಈ ಕಡೆಗೆ ಯಾವ್ಯಾವ ನೋಟಿಫಿಕೇಶನ್ ಮಾಡಿದ್ದಾರೆ ಅಂದರೆ ಗದಗ ತಾಲೂಕಿಗೆ ಮಾಡಿದ್ದಾರೆ, ಹಾಗೆ ರೋಣ ತಾಲೂಕು, ಆಮೇಲೆ ಶಿರಹಟ್ಟಿಯ ಒಂದು ನೋಟಿಫಿಕೇಶನನ್ನು ಮಾಡಿದ್ದಾರೆ. ಸದ್ಯಕ್ಕೆ ಗದಗ ಜಿಲ್ಲೆಯಲ್ಲಿ 3 ತಾಲೂಕಿಗೆ ಸಂಬಂಧಿಸಿದಂತೆ ಅಂಗನವಾಡಿ ಶಿಕ್ಷಕಿ ಮತ್ತು ಸಹಾಯಕಿಯರ ಹುದ್ದೆಗಳಿಗೆ ನೋಟಿಫಿಕೇಶನನ್ನು ಮಾಡಿದ್ದಾರೆ. ಮೊದಲನೆಯದಾಗಿ ಗದಗ ಒಂದು ನೋಟಿಫಿಕೇಶನ್ ನಾವು ಕ್ಲಿಕ್ ಮಾಡಿದರೆ ಇಲ್ಲಿ ಈ ಥರ ನಮ್ಗೆ ಕಾಣಿಸುತ್ತೆ, ಉಪನಿರ್ದೇಶಕರ ಕಾರ್ಯಾಲಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಗದಗ ಅಂತ. ಸೊ ಇಲ್ಲಿ ಅಧಿಸೂಚನೆ ದಿನಾಂಕ ಎಲ್ಲ ಇದೆ ಇಲ್ಲಿ. ಸೊ ನೀವು 17/8/2024 ಅಧಿಸೂಚನೆಯನ್ನು ಹೊರಡಿಸಿರ್ತಕ್ಕಂಥದ್ದು. ಸೊ ನಾನು ಈಗಾಗಲೇ ಸಾಕಷ್ಟು ವಿಡಿಯೋಗಳಲ್ಲಿ ಇದರ ಬಗ್ಗೆ ಸಾಕಷ್ಟು ಮಾಹಿತಿ ಕೊಟ್ಟಿದ್ದೀನಿ, ಏನೇನು ಎಲಿಜಿಬಿಲಿಟಿ ಇರಬೇಕು, ಏಜ್ ಎಷ್ಟಿರಬೇಕು ಅಂತ. ಸೊ ಇವರು ಕೂಡ ಅಧಿಕೃತವಾಗಿ ಇಲ್ಲಿ ಕೊಟ್ಟಿದ್ದಾರೆ ಸೂಚನೆಗಳು ಏನೇನು ಅಂತ. ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕರ ಹುದ್ದೆಗಳಿಗೆ ಅರ್ಜಿಗಳನ್ನು ಆನ್ಲೈನ್ ಮೂಲಕವೇ ಸಲ್ಲಿಸಬೇಕು. ಇಲ್ಲಿ ಯಾವುದೇ ರೀತಿಯಾದಂಥ ಆಫ್ಲೈನ್ಗೆ ಅವಕಾಶ ಇರೋದಿಲ್ಲ ಇಲ್ಲಿ. ಸೊ ಎರಡನೆಯದಾಗಿ ನಾವು ನೋಡೋದಾದ್ರೆ ಅರ್ಜಿ ಸಲ್ಲಿಸುವ ಮೊದಲು ನೇಮಕಾತಿಯ ಮಾರ್ಗಸೂಚಿ ಮತ್ತು ನಿಬಂಧನೆಗಳನ್ನು ಸ್ಪಷ್ಟವಾಗಿ ಓದಿಕೊಂಡು ಅರ್ಜಿಗಳನ್ನು ಕಡ್ಡಾಯವಾಗಿ ಅಲ್ಲಿ ಕೇಳಿರ್ತಕ್ಕಂಥ ಎಲ್ಲ ದಾಖಲೆಗಳೊಂದಿಗೆ ಅರ್ಜಿಯನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ಕೊಳ್ಬೇಕಾಗತ್ತೆ. ಒಂದು ವೇಳೆ ನೀವು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸುವಾಗ ಏನಾದರೂ ಸರಿಯಾದಂಥ ದಾಖಲೆಗಳನ್ನು ಸಲ್ಲಿಸಲಿಲ್ಲ ಅಂದರೆ ಅಂಥ ಅರ್ಜಿಗಳನ್ನು ಏನು ಮಾಡಲ್ಲ, ಅವರು ಪರಿಗಣನೆಗೆ ತೆಗೆದುಕೊಳ್ಳುವುದಿಲ್ಲ.
ಇನ್ನು ಮಾರ್ಗಸೂಚಿ ಮಾನದಂಡಗಳು ಏನಿದಾವಪ್ಪ ಅಂದ್ರೆ ಇಲ್ಲಿ ಅರ್ಹತೆ ಕಡ್ಡಾಯವಾಗಿ ಇದಕ್ಕೆ ಮಹಿಳೆಯರೇ ಆಗಿರಬೇಕು. ಇನ್ನು ಇದರ ವಯೋಮಿತಿ ನಾವು ನೋಡೋದಾದ್ರೆ 19 ವರ್ಷ ಕನಿಷ್ಠ ಆಗಿರಬೇಕು, ಗರಿಷ್ಠ 35 ವರ್ಷ ಆಗಿರಬೇಕು. ಎಲ್ಲ ಕೆಟಗರಿಯ ಅಭ್ಯರ್ಥಿಗಳಿಗೆ ಕನಿಷ್ಠ 19 ವರ್ಷ ಆಗಿರಬೇಕು, ಗರಿಷ್ಠ 35 ವರ್ಷಗಳ ಒಳಗೆ ಇರತಕ್ಕಂಥ ಎಲ್ಲ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅರ್ಹರಾಗಿದ್ದಾರೆ. 10 ವರ್ಷಗಳ ವಯೋಮಿತಿ ಸಡಲಿಕೆ ಯಾರಿಗಿರುತ್ತಪ್ಪ ಅಂತ ನಾವು ನೋಡೋದಾದ್ರೆ ವಿಕಲಚೇತನರಿಗೆ ಇಲ್ಲಿ 10 ವರ್ಷಗಳ ಒಂದು ವಯೋಮಿತಿ ಸಡಲಿಕೆ ಇರುತ್ತೆ ಇಲ್ಲಿ. ಆಮೇಲೆ ಈ ಒಂದು ಅರ್ಜಿ ಸಲ್ಲಿಸಲಿಕ್ಕೆ ಬೇರೆ ಊರು, ಬೇರೆ ತಾಲೂಕು, ಬೇರೆ ಜಿಲ್ಲೆಯಿಂದ ಅರ್ಜಿ ಸಲ್ಲಿಸಬಹುದಾ ಅಂತ ನಾವು ನೋಡೋದಾದ್ರೆ ಹಾಗೆಲ್ಲ ಬರೋಲ್ಲ. ಸೊ ಅವರು ಅರ್ಜಿ ಸಲ್ಲಿಸ್ತಕ್ಕಂತಹ ಅಭ್ಯರ್ಥಿಗಳು ಸ್ಥಳೀಯವಾಗಿರಬೇಕು. ಅಂದ್ರೆ ಸ್ಥಳೀಯವಾಗಿದ್ದುಕೊಂಡು ಅಲ್ಲಿ ತಹಶೀಲ್ದಾರ್ ಅವರಿಂದ ವಾಸಸ್ಥಳದ ಪ್ರಮಾಣ ಪತ್ರವನ್ನ ಪಡೆದುಕೊಂಡು ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತೆ. ಬೇರೆ ಕಡೆಗೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಬರೋದಿಲ್ಲ. ಸೊ ವಿದ್ಯಾರ್ಹತೆಯನ್ನು ನಾವು ನೋಡೋದಾದ್ರೆ ಅಂಗನವಾಡಿ ಶಿಕ್ಷಕಿ ಕನಿಷ್ಠ PUC ತೇರ್ಗಡೆ ಹೊಂದಿರಬೇಕು. SSLCಯಲ್ಲಿ ಕನ್ನಡ ಭಾಷೆಯನ್ನ ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ ಓದಿರ್ಬೇಕಾಗತ್ತೆ. ಅದೇ ರೀತಿಯಾಗಿ ಸಹಾಯಕಿಯರ ಒಂದು ಹುದ್ದೆಗೆ ನಾವು ನೋಡೋದಾದ್ರೆ SSLC ಅಥವಾ ತತ್ಸಮಾನ ತರಗತಿಯಲ್ಲಿ ಉತ್ತೀರ್ಣರಾಗಿರ್ಬೇಕಾಗತ್ತೆ. ಸೊ ಇದು ಗದಗ ತಾಲೂಕಿಗೆ ಸಂಬಂಧಿಸಿದಂತಹ ಮಾಹಿತಿ ಮತ್ತು ನಿಬಂಧನೆಗಳು ಎಲ್ಲ ಜಿಲ್ಲೆಗಳಿಗೂ ಇದೇ ಇರುತ್ತೆ. ಸೊ ಇಲ್ಲಿ ನಾವು ಆನ್ಲೈನ್ ಅರ್ಜಿಯೊಂದಿಗೆ ಲಗತ್ತಿಸಬೇಕಾದಂತಹ ದಾಖಲೆಗಳನ್ನು ನಾವು ನೋಡೋದಾದ್ರೆ ಮೊದಲಿಗೆ ಅರ್ಜಿಯ ನಿಗದಿತ ನಮೂನೆಯಲ್ಲಿ ಅಂದ್ರೆ ಆನ್ಲೈನ್ ನಾವು ಏನು ಸಬ್ಮಿಟ್ ಮಾಡಿರ್ತೀವೋ ಅದರ ಒಂದು ಪ್ರಿಂಟ್ಔಟ್ ಅನ್ನ ತೆಗೆದುಕೊಳ್ಬೇಕಾಗತ್ತೆ. ಹಾಗೆ ಜನನ ಪ್ರಮಾಣ ಪತ್ರ ಅಥವಾ ಜನ್ಮ ದಿನಾಂಕ ಇರತಕ್ಕಂಥ SLC ಅಂಕಪಟ್ಟಿ ಬೇಕಾಗತ್ತೆ. ಆಮೇಲೆ ನೀವು ಶಿಕ್ಷಕಿ ಹುದ್ದೆಗೆ ಅರ್ಜಿ ಸಲ್ಲಿಸಿದ್ರೆ PUC, ಸಹಾಯಕಿಯರ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದ್ರೆ SSLC ಅಂಕಪಟ್ಟಿಯನ್ನು ನೀವು ಸಲ್ಲಿಸಬೇಕಾಗತ್ತೆ. ಅದೇ ರೀತಿಯಾಗಿ ನೀವು ವಾಸಸ್ಥಳದ ದೃಢೀಕರಣ ಪತ್ರವನ್ನ ಕೊಡಬೇಕಾಗತ್ತೆ. ಆಮೇಲೆ ಅಭ್ಯರ್ಥಿಗಳ ಒಂದು ಕಾಸ್ಟ್ ಸರ್ಟಿಫಿಕೇಟ್ ಅನ್ನು ಕೂಡ ನೀವು ಇಲ್ಲಿ ಕೊಡಬೇಕಾಗತ್ತೆ. ಇದನ್ನು ಹೊರತುಪಡಿಸಿ ನೀವು ಏನನ್ನಾದರೂ ಮೀಸಲಾತಿಯನ್ನು ಕೋರಿದ್ರೆ ವಿಧವೆಗೆ ಸಂಬಂಧಿಸಿದ್ದಾಗಿರ್ಬೋದು, PH ಆಗಿರ್ಬೋದು, ವಿಚ್ಛೇದನ ಪಡೆದಿರತಕ್ಕಂಥವ್ರಾಗಿರ್ಬೋದು, ಆಮೇಲೆ PDP ಯೋಜನಾ ನಿರಾಶ್ರಿತರಾಗಿರ್ಬೋದು, ಈ ರೀತಿಯಾಗಿ ಏನಾದರೂ ಮೀಸಲಾತಿ ಕೋರಿದ್ರೆ ನೀವು ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಯನ್ನು ಇಲ್ಲಿ ನೀಡಬೇಕಾಗತ್ತೆ. ಅದರ ಜೊತೆಗೆ ಆಧಾರ್ ಕಾರ್ಡನ್ನ ಅಥವಾ ರೇಷನ್ ಕಾರ್ಡನ್ನ ನೀವು ಕೊಡಬೇಕಾಗತ್ತೆ. ಇವೆಲ್ಲ ದಾಖಲೆಗಳನ್ನ ಗೆಸ್ಟೆಡ್ ಆಫೀಸರ್ ಇಂದ ದೃಢೀಕರಣ ಮಾಡಿ ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ ಇಲ್ಲಿ ಅವರು. ಸೊ ಇಲ್ಲಿ ನಾವು ಕೆಳಗೆ ಸಮಗ್ರವಾಗಿ ನಾವು ನೋಡೋದಾದ್ರೆ ಗದಗ ತಾಲೂಕಿನ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳ ಮಾಹಿತಿ ಅಂದ್ರೆ ಇಲ್ಲಿ ವಾರ್ಡು, ಗ್ರಾಮದ ಹೆಸರೆಲ್ಲ ಇಲ್ಲಿ ನಮಗೆ ಸಿಗುತ್ತೆ. ಒಟ್ಟು ಈ ಒಂದು ಗದಗ ತಾಲೂಕಿನಲ್ಲಿ ಒಟ್ಟು 40 ಅಂಗನವಾಡಿ ಕೇಂದ್ರಗಳಲ್ಲಿ ಆನ್ಲೈನ್ ಅರ್ಜಿಯನ್ನು ಕರೆಯೋದ್ರ ಮೂಲಕ ಅವರು ನೋಟಿಫಿಕೇಶನ್ ಅನ್ನ ಬಿಟ್ಟಿದ್ದಾರೆ. ಸೊ ಇದಿಷ್ಟು ಗದಗ ತಾಲೂಕಿಗೆ ಸಂಬಂಧಪಟ್ಟದ್ದಾದ್ರೆ, ಎರಡನೆಯದಾಗಿ ರೋಣ ತಾಲೂಕಿಗೆ ನಾವು ನೋಡೋದಾದ್ರೆ ವೇಕೆನ್ಸಿ ಲಿಸ್ಟು, ಇದೆಲ್ಲ ಮಾಹಿತಿಗಳು ಎಲ್ಲ ಜಿಲ್ಲೆಗಳಿಗೂ ಎಲ್ಲ ತಾಲೂಕುಗಳಿಗೂ ಒಂದೇ ಅನ್ವಯ ಆಗುತ್ತೆ. ಸೊ ಇಲ್ಲಿ ನಾವು ನೋಡೋದಾದ್ರೆ ಇಲ್ಲಿ 25 ಅಂಗನವಾಡಿ ಕೇಂದ್ರಗಳಿಗೆ ಇಲ್ಲಿ ರೋಣ ತಾಲೂಕಿನಲ್ಲಿ ಅಂಗನವಾಡಿ ಶಿಕ್ಷಕಿ ಸಹಾಯಕರ ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿದ್ದಾರೆ. ಸೊ ನಿಮ್ಗೆ ಏನಾದರೂ ಇದು ಬೇಕು, ಪಟ್ಟಿ ಬೇಕು ಅಂದ್ರೆ ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಅಲ್ಲಿ ಹೋಗಿ ಡೈರೆಕ್ಟ್ ಆಗಿ ನೀವು ಚೆಕ್ ಮಾಡಿಕೊಂಡು ನಿಮ್ಮ ಪಂಚಾಯತಿ, ನಿಮ್ಮ ಊರಿಗೆ ವೇಕೆನ್ಸಿ ಇದೆನಾ ಇಲ್ವಾ ಅಂತ ನೀವು ಅಲ್ಲಿಂದಲೇ ಚೆಕ್ ಮಾಡಿಕೊಳ್ಬಹುದು. ಹಾಗೆ ಸಿರಟ್ಟಿ ತಾಲೂಕನ್ನು ಕೂಡ ನೀವು ಇಲ್ಲಿ ಚೆಕ್ ಮಾಡಿಕೊಳ್ಬಹುದು. ಅಲ್ಲಿ ಕೂಡ ಒಟ್ಟು 49 ಪಂಚಾಯತಿಗಳಿಗೆ ಅಂಗನವಾಡಿಯ ಒಂದು ಸಹಾಯಕಿಯರ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಸೊ ನೀವು ಕೂಡ ನಿಮ್ಮ ಒಂದು ಊರು, ತಾಲೂಕು ಅಥವಾ ನಿಮ್ಮ ಒಂದು ಪಂಚಾಯತಿಗೆ ಸಂಬಂಧಪಟ್ಟದ್ದ ವೇಕೆನ್ಸಿ ಇದ್ರೆ ನೀವು ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಈ 3 ತಾಲೂಕುಗಳಿಗೆ ಒಂದು ಸಮಗ್ರವಾದಂಥ ಮಾಹಿತಿ ನಿಮಗೆ ಸಿಗುತ್ತೆ. ನಂತರ ಇಷ್ಟೆಲ್ಲ ಮಾಹಿತಿಯನ್ನ ನೋಟಿಫಿಕೇಶನ್ ಅನ್ನ ನೀವು ನೋಡ್ಕೊಂಡ ನಂತರ ಆನ್ಲೈನ್ ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಬೇರೆ ವೆಬ್ಸೈಟ್ಗೆ ಹೋಗುತ್ತೆ. ಸೊ ನೀವು ಅಲ್ಲಿ ಓಕೆ ಅಂತ ಕೊಡಬೇಕಾಗತ್ತೆ. ಈ ರೀತಿಯಾದಂಥ ಒಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಒಂದು ವೆಬ್ಸೈಟ್ಗೆ ಬರುತ್ತೆ. ಸೊ ಇಲ್ಲಿ 3ನೇ ಆಪ್ಷನ್ ಕಾಣುತ್ತಲ್ಲ, ಹುದ್ದೆಗೆ ಅರ್ಜಿ ಸಲ್ಲಿಸಿ ಅಂತ, ಇದರ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಂಡ್ರೆ ಅರ್ಜಿ ಓಪನ್ ಆಗುತ್ತೆ. ಸೊ ನಾನು ಸಾಕಷ್ಟು ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕು ಅಂತ. ಸೊ ನೀವು ಕೂಡ ನಿಮ್ಮ ಅರ್ಜಿಯನ್ನು ಸಲ್ಲಿಸಿ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೆ ಒಂದು ವೇಳೆ ಉಪಯುಕ್ತ ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ವಂದನೆಗಳು.